ಸೂರ್ಯನ ಸಹೋದರಿ. ಈ ಕಥೆಯು ಮದುವೆಗಳು ಮೋಡಿ ಮಾಡುವ ಮೂಲಕ ಇಲ್ಲ ಬಲಾಢ್ಯರ ಸಮರಗಳಿಂದ ನಿರ್ಧರಿಸುವ ಕಾಲದ ಕಥೆಯಾಗಿದೆ. ಈ ಕಥೆಯು ಅರಸೆಯರು ಜಗತ್ತಿನಾದ್ಯಂತ ಆಳುತ್ತಿದ್ದ ಸಮಯದ್ದು. ಮತ್ತೆ ಸೂರ್ಯ ಸಸಿಯರನ್ನು ಪರಿವಾರದವರು ಬೇಟೆಯಾಗುತ್ತಿದ್ದಾಗಿನ ಕಥೆ ಇದು. ಒಂದಾನೊಂದು ಕಾಲದಲ್ಲಿ ಬಲಾಢ್ಯ ಅರಸ ಇದ್ದ. ಆತನಿಗೆ ಚೆಲುವನಾದ ಮಗನಿದ್ದ. ಅರಸುಕುಮಾರನ ಆತ್ಮೀಯ ಗೆಳೆಯ ಅರಮನೆಯ ತೋಟಗಾರನ ಮಗನಾಗಿದ್ದ. ಇಬ್ಬರು ಹುಡುಗರು ಓದುವುದು, ಆಡುವುದು ಮೊದಲಾದ ಕ್ರಿಯೆಗಳನ್ನು ಜೊತೆಯಲ್ಲಿಯೇ ಮಾಡುತ್ತಿದ್ದರು. ಆದರೆ ಇದರಿಂದ ಅರಸ ಅಷ್ಟೊಂದು ಸಂತಸದಿಂದ ಇರಲಿಲ್ಲ. ಆದರೆ ಆತನ ಅಕ್ಕರೆಯ ಮಗನಿಗೆ ಬೇರೆ ಯಾರೋ ಗೆಳೆಯರು ಇರಲಿಲ್ಲ, ತೋಟಗಾರನ ಮಗನನ್ನು ಬಿಟ್ಟು. ನಮ್ಮ ಕತೆ ಆರಂಭವಾಗುವುದು ಒಮ್ಮೆ ಇಬ್ಬರು ಹುಡುಗರು ತೋಟದಲ್ಲಿ ಓಟದ ಸ್ಪರ್ಧೆಯಲ್ಲಿದ್ದರು. ಆಗ ತೋಟಗಾರನ ಮಗ ಏನೋ ಹುಡುಕುತ್ತಿದ್ದಾನೆ. ಈ ಸ್ಪರ್ಧೆಯಲ್ಲಿ ನಾನು ಗೆದ್ದಿದ್ದೇನೆ. ಇಲ್ಲ, ನೀನು ಗೆಲ್ಲಲಿಲ್ಲ, ನಾನು ಗೆದ್ದಿದ್ದೇನೆ. ಇಲ್ಲ, ನಾನು ಗೆದ್ದಿದ್ದೇನೆ. ಏಯ್, ಇದೇನಿದು? ಸ್ವರ್ಣಪುಚ್ಚದಂತೆ ಕಾಣುತ್ತಿದೆ. ಸ್ವರ್ಣಪುಚ್ಚದಂತೆ? ಇದು ನನ್ನದು, ನಾನಿದನ್ನು ಹುಡುಕಿದ್ದೇನೆ. ಇಲ್ಲ, ಇದು ನನ್ನದು, ನನಗಿದು ಮೊದಲು ಸಿಕ್ಕಿದೆ. ನನ್ನದು. ನನ್ನದು. ಇದೇನಿದು ಗದ್ದಲ ನಡೆಯುತ್ತಿದೆ ಇಲ್ಲಿ? ಅರಸರಿಗೆ ಇಬ್ಬರು ಎಲ್ಲವನ್ನು ಹೇಳಿದರು. ಆದರೆ ಅರಸ ತೋಟಗಾರನ ಮಗನಿಗೆ ಆಸ್ಪದ ಕೊಡಲಿಲ್ಲ. ಅರಸುಕುಮಾರನಿಗೆ ಮೇಲುಗೈ ಆಯಿತು. ಮತ್ತಾತ ಇದರಿಂದ ಒಂದು ಅಸಾಧ್ಯವಾದ ಷರತ್ತನ್ನು ಹಾಕಿದನು. ರಾನಿಕ್, ನಿನಗೆ ಒಂದು ಅವಕಾಶವನ್ನು ಕೊಡುತ್ತೇನೆ, ಈ ಪುಚ್ಚವನ್ನು ನಿನ್ನದೆಂದು ಸಿದ್ಧ ಮಾಡಿ ತೋರಿಸುವುದಕ್ಕೆ. ನೀನು ಈ ಪುಚ್ಚವನ್ನು ಮೊದಲು ನೋಡಿದ್ದರೆ ಅರಸುಕುಮಾರನಿಗಿಂತ, ಮತ್ತೆ ನೀನು ಕೋಳಿಯನ್ನು ನೋಡಿರಬಹುದಲ್ಲ ಇದಕ್ಕೆ ಸಂಬಂಧಿಸಿದ್ದು. ಅಂದರೆ ಹೋಗು, ಬಂಗಾರದ ಪುಚ್ಚವನ್ನು ಕಳೆದುಕೊಂಡ ಕೋಳಿಯನ್ನು ಹುಡುಕಿಕೊಂಡು ಬಾ, ಆಗದು ನಿನ್ನದಾಗುತ್ತದೆ, ತಿಳಿತಾ? ಮತ್ತೆ ನೀನದನ್ನು ಹುಡುಕಿದ ನಂತರವೇ ಅರಮನೆಗೆ ತಿರುಗಿ ಬರಬೇಕು. ಆದರೆ ಮಹಾಪ್ರಭುಗಳೇ, ಸಾಕು. ಹಾಗಾದರೆ ನೀನು ಪುಚ್ಚ ಅರಸುಕುಮಾರನದು ಅಂತ ಒಪ್ಪುತ್ತೀಯಾ ಹೇಳು? ನನಗಿದು ಬೇಕಾಗಿಲ್ಲ ಅಪ್ಪ. ಈ ಪುಚ್ಚವನ್ನು ರಾನಕಿಗೆ ಕೊಟ್ಟು ಬಿಡು. ಧನ್ಯವಾದ ಗೆಳೆಯ ನಿನಗೆ. ಈಗ ಇದರ ಮಾಲೀಕ ಯಾರು ಅನ್ನುವ ಪ್ರಶ್ನೆಯೇ ಇಲ್ಲ ಇಲ್ಲಿ. ನಾನು ಸಂತಸದಿಂದ ಒಪ್ಪುತ್ತೇನೆ, ನಾನು ಸುಳ್ಳನ್ನು ಹೇಳುವುದಿಲ್ಲೆಂದು. ನಾನಿದನ್ನು ಮೊದಲು ನೋಡಿದೆ. ಅಂದರೆ ಮಹಾಪ್ರಭುಗಳು ನಾನಿದನ್ನು ಸಿದ್ಧಪಡಿಸಬೇಕೆಂದರೆ ನಾನವರಿಗೆ ಅದನ್ನು ತರಬೇಕು. ನಾನು ಅದನ್ನು ಕಳೆದುಕೊಂಡ ಕೋಳಿಯನ್ನು ಹುಡುಕುತ್ತೇನೆ. ಹೀಗೆ ರಾನೆಕ್ ಕೋಳಿಗಾಗಿ ಅರಮನೆಯ ಉದ್ಯಾನಗಳನ್ನೆಲ್ಲ ಹುಡುಕಿದ. ಅರಸುಕುಮಾರ ಆತನಿಗಾಗಿ ನೆರವಾದ. ಅವರಿಗೆ ಒಂದೂ ಸಿಗಲಿಲ್ಲ. ರಾನೆಕ್ ಅರಮನೆಯಿಂದ ಹೊರಗೆ ಹೋಗಿ ಹುಡುಕುತ್ತೇನೆಂದುಕೊಳ್ಳುತ್ತಾನೆ. ಹೋಗಬೇಡ ರಾನೆಕ್, ಅದು ಅರಸರ ಆಜ್ಞೆಯಾಗಿದೆ. ಹೇಗೆ ಮಾಡದೇ ಇರಲಿ? ಹಾಗಾದ್ರೆ ನಾನು ನಿನ್ನೊಂದಿಗೆ ಬರುತ್ತೇನೆ. ಅದು ಕೂಡ ಅರಸರ ಅಪ್ಪಣೆಗೆ ವಿರುದ್ಧವಾಗಿ. ಎಷ್ಟೇ ಸಮಯ ಹಿಡಿದ್ರು ಗೆಳೆಯ, ನಾನು ಬೇಗನೆ ಬರುತ್ತೇನೆ. ರಾನೆಕ್ ಅರಮನೆಯಿಂದ ಹೊರಟ. ಆತನಿಗೆ ಬೆರಗಾಯಿತು. ಯಾವಾಗ ಬಂಗಾರದ ಪುಚ್ಚದೊಂದಿಗೆ ಇಷ್ಟೊಂದು ವಿಶಾಲವಾದ ಜಗತ್ತಿನಲ್ಲಿ ಹುಡುಕಲಿ? ನನ್ನ ಅದೃಷ್ಟ ಕರೆದುಕೊಂಡು ಹೋದಲ್ಲಿಗೆ ಹೋಗಲಿ. ರಾನೆಕ್ ದಟ್ಟವಾದ ಕಾಡನ್ನು ಪ್ರವೇಶಿಸಿದ. ಆತ ಹೋಗುತ್ತಿರುವಾಗ ಆತನಿಗೆ ಒಂದು ಧ್ವನಿ ಕೇಳಿ ಬಂದಿತು. ನೋಡು, ಎಲ್ಲಿಂದ ಬಂದಿದ್ದೀಯ ಗೆಳೆಯ ನೀನು? ಯಾರಾದರೂ ಮಾತಾಡಿದ್ದನ್ನು ಕೇಳಿದನೇನು ನಾನು? ಇಲ್ಲಿದ್ದೇನೆ ನೋಡು. ಶರಣು, ನಾನು ಮಾತಾಡುವಂತ ನರಿ ಇದ್ದೇನೆ. ಮಾತಾಡುವಂಥ ನರಿ ಖರೇನ ಏನು? ಎಲ್ಲಿಗೆ ಹೋಗುತ್ತಿದ್ದೀಯ ನೀನು? ಹೀಗೆ ರಾನೆಕ್ ಅದಕ್ಕೆ ಬಂಗಾರದ ಪುಚ್ಚದ ಬಗ್ಗೆ ಎಲ್ಲವನ್ನೂ ಹೇಳಿದ. ಯಾಕೆ? ನನಗನಿಸುತ್ತೆ, ನನಗೆ ಗೊತ್ತು ಬಂಗಾರದ ಪುಚ್ಚದ ಕೋಳಿಯನ್ನು ನೀನು ಎಲ್ಲಿ ಹುಡುಕುತ್ತೀ ಅಂತ. ಖರೇನ? ಎಲ್ಲಿಂತ? ಇಲ್ಲಿಂದ ಸ್ವಲ್ಪ ಮುಂದೆ ಪೂರ್ವದ ಕಡೆಗೆ. ಅಲ್ಲಿ ಸೂರ್ಯನ ಸಹೋದರಿಯರು ಇದ್ದಾರೆ. ಅವರ ಹತ್ತಿರ 6 ಬಂಗಾರದ ಕೋಳಿಗಳಿವೆ. ಖಂಡಿತವಾಗಿ ನೀನು ಹೇಳುತ್ತಿರುವ ಕೋಳಿಯು ಆ 6 ಕೋಳಿಗಳಲ್ಲಿ ಒಂದಾಗಿದೆ. ನಾನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ನರಿ ರಾನೆಕ್ನನ್ನು ಕಾಡಿನ ಆಳಕ್ಕೆ ಕರೆದುಕೊಂಡು ಹೋಯಿತು. ಆಮೇಲೆ ಕೆಲವು ಗುಡ್ಡಗಳನ್ನು ಹತ್ತಿದರು. ಕೊನೆಗೆ ನಿಜವಾದ ಜಾಗದ ತುದಿಗೆ ಬಂದು ಮುಟ್ಟಿದರು. ಈ ತುದಿಯೆಲ್ಲವೂ ಬಂಗಾರದಿಂದ ಜಡಿದಂತೆ ಫಳಫಳನೆ ಹೊಳೆಯುತ್ತಿತ್ತು. ನೋಡು, ಸೂರ್ಯನ ಸಹೋದರಿಯರು ಇಲ್ಲೇ ಇರುತ್ತಾರೆ. ಬಾ ಹೋಗೋಣ, ವಿನಂತಿಸಿಕೊಳ್ಳೋಣ, ಒಂದು ಕೋಳಿಯನ್ನು ಕೊಡಿರೆಂದು. ಹೀಗೆ ನರಿ ಹಾಗೂ ರಾನೆಕ್ ಅರಮನೆಗೆ ಹೋದರು. ಬಾಗಿಲುಗಳು ತೆರೆದಿದ್ದವು. ಅವರು ಕೋಳಿಗಳ ದೊಡ್ಡಿಗೆ ಹೋದರು. ಅಲ್ಲಿ ಅವರು 6 ಬಂಗಾರದ ಕೋಳಿಗಳನ್ನು ನೋಡಿದರು. ಬಂಗಾರದ ಧಾನ್ಯಗಳನ್ನು ತಿನ್ನುತ್ತಿದ್ದವು. ರಾನೆಕ್ ಪುಚ್ಚವನ್ನು ಕಳೆದುಕೊಂಡ ಕೋಳಿಯನ್ನು ಗುರುತಿಸಿದನು. ಅಲ್ಲಿದೆ ಪುಚ್ಚ ಕಳೆದುಕೊಂಡದ್ದು. ಬಾ, ಈಗ ಸಹೋದರಿಯರನ್ನು ಹುಡುಕೋಣ.
ಅವರು ಭವ್ಯವಾದ ಬಂಗಾರದ ಅರಮನೆಯ ಒಳಗೆ ಹೋದರು. ಒಮ್ಮೆಲೆ ಅವರಿಗೆ ಒಂದು ಧ್ವನಿ ಕೇಳಿಸಿ ಬಂತು. ಯಾರು ನೀನು? ಮತ್ತೆ ಯಾತಕ್ಕಾಗಿ ನನ್ನ ಅರಮನೆಗೆ ಬಂದಿದ್ದೀಯಾ ನೀನು? ಶರಣು ಅಮ್ಮ ಅವರೇ, ನನ್ನ ಹೆಸರು ರಾನೆಕ್. ಮತ್ತೆ ಈತ ನನ್ನ ಮಾತಾಡುವ ಗೆಳೆಯ ನರಿ. ಮತ್ತೆ ನಿನಗೆ ನನ್ನ ಬಂಗಾರದ ಕೋಳಿ ಬೇಕೇನು? ಹೌದು. ನಿಮಗೆ ಹೇಗೆ ಗೊತ್ತಾಯಿತು? ನನ್ನ ಸಣ್ಣ ತಂಗಿಯನ್ನು ದೈತ್ಯರ ತಂಡವೊಂದು ಅಪಹರಿಸಿಕೊಂಡು ಹೋಗಿದೆ. ಇದು ನಮ್ಮ ದೊಡ್ಡ ತಂಡವಿದೆ. ಯಾರು ಆಕೆಯನ್ನು ದೈತ್ಯರಿಂದ ಬಿಡಿಸಿಕೊಂಡು ಬರುತ್ತಾರೋ ದೊಡ್ಡವರಾದ ಮೇಲೆ ಆಕೆಯನ್ನು ಮದುವೆಯಾಗಬಹುದು. ಕೇವಲ ಬಂಗಾರದ ಹೃದಯವುಳ್ಳಾತ ಮಾತ್ರ ಕಾರ್ಯದಲ್ಲಿ ಯಶಸ್ವಿಯಾಗುತ್ತಾನೆ. ಮತ್ತೆ ನಾವು ತಿಳಿಯಬೇಕು ಬಂಗಾರದ ಹೃದಯವುಳ್ಳಾತ ಯಾರು ಅಂತ. ಆ ಬಂಗಾರದ ಪುಚ್ಚವನ್ನು ಹೊಂದಿರುವವರು ಬಂಗಾರದ ಪುಚ್ಚ ಕಳೆದುಕೊಂಡಿರುವ ಕೋಳಿಯನ್ನು ಹುಡುಕುತ್ತಾರೆ. ನಾನು ನಿಮ್ಮ ತಂಗಿಯನ್ನು ಮದುವೆ ಆಗಬೇಕು. ಸೂರ್ಯನ ತಂಗಿ ಮತ್ತು ನಾನು ದೊಡ್ಡವರಾದ ಮೇಲೆ ಕೇವಲ ನೀನು ದೈತ್ಯರ ಕೈಯಿಂದ ಆಕೆಯನ್ನು ಬಿಡುಗಡೆ ಮಾಡಿದರೆ ಮಾತ್ರ. ಮತ್ತೆ ಎಲ್ಲಿ ದೈತ್ಯರ ದೇಶವನ್ನು ಹುಡುಕಲಿ ನಾನು? ಆಕೆನ ಮದುವೆ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಖಂಡಿತ ಸಹಾಯ ಮಾಡ್ತೀನಿ. ನನಗೆ ಗೊತ್ತಿದೆ, ನನ್ನೊಂದಿಗೆ ಬಾ. ಮತ್ತೆ ದೈತ್ಯರು ಕೇವಲ ಹಿಡಿದುಕೊಂಡು ಹೋದ್ರೋ ಅಥವಾ ಕೊಲ್ಲುವುದಕ್ಕೇನಾದ್ರೂ ಒಯ್ದ್ರೋ? ಅವರ ಕಾಲ ಕೆಳಗೆ ಬರದಂತೆ ಕಾಳಜಿ ವಹಿಸೋ ಅಷ್ಟೇ. ಆಗ ನೀನು ಸರಿಯಾಗಿರುತ್ತೀಯಾ, ಅಂದ್ರೆ ಜೀವಂತ ಆಗಿರ್ತೀಯ, ಅಂದ್ರೆ ಸುರಕ್ಷಿತ. ಹೀಗೆ ನರಿಯು ರಾನೆಕ್ನನ್ನು ದೈತ್ಯರ ಅರಮನೆಗೆ ಕರೆದುಕೊಂಡು ಹೋಯಿತು. ಅವರಿಗೆ ಉತ್ತಮ ಸಂಗೀತ ನೃತ್ಯ ಒಳಗಿಂದ ಕೇಳಿ ಬರುತ್ತಿತ್ತು. ಅವರು ಉದ್ಯಾನದೊಳಗೆ ನುಸುಳಿದರು. ಸುಲಭವಾಗಿ ದೈತ್ಯಾಕಾರವಾಗಿ ಬೆಳೆದ ಹುಲ್ಲಿನ ಹಿಂದೆ ಅಡಗಿಕೊಂಡರು. ಮತ್ತೆ ವಿಶಾಲವಾದ ಕಿಟಕಿಯ ಮೂಲಕ ನೋಡಿದರು. ದೈತ್ಯರು ನರ್ತಿಸುತ್ತಿದ್ದರು ಮತ್ತು ಸೂರ್ಯನ ಪುಟ್ಟ ತಂಗಿ ಮೇಜಿನ ಮೇಲಿದ್ದ ಪುಟ್ಟ ಸಿಂಹಾಸನದಲ್ಲಿ ಸಿಟ್ಟಿನಿಂದ ನೋಡುತ್ತಾ ಖಿನ್ನಳಾಗಿ ಕುಳಿತಿದ್ದಳು. ಆಕೆ ದೈತ್ಯನ ಹೆಬ್ಬರಳಿಗೆ ದೊಡ್ಡವಳಾಗಿರಲಿಲ್ಲ. ಆಕೆಯ ಹಣೆಯ ಮೇಲೆ ನಕ್ಷತ್ರವಿತ್ತು, ಸೂರ್ಯನಂತೆ ಹೊಳೆಯುತ್ತಿತ್ತು. ರಾನೆಕ್ ಒಂದು ಯೋಜನೆ ಮಾಡಿದ ಮತ್ತೆ ನರಿಗೆ ಮೆಲ್ಲಗೆ ಹುಸುರಿದ. ಬಾ, ಈಗ ಸೂರ್ಯನ ಪುಟ್ಟ ತಂಗಿಯೇ, ನಮ್ಮೊಂದಿಗೆ ನರ್ತಿಸು. ಸಾಧ್ಯವಿಲ್ಲ. ನನ್ನೊಂದಿಗೆ ನರ್ತಿಸುತ್ತೀಯಾ ಪ್ರಿಯೆ? ಮೇಜಿನ ಮೇಲೆ ಆಕೆಯ ಮಗ್ಗುಲಲ್ಲಿ ನನ್ನ ಕುಡಿಸುತ್ತೀಯಾ? ನನ್ನ ಜೊತೆಗೆ ನರ್ತಿಸುತ್ತೀಯಾ ಪ್ರಿಯೆ? ಈಗ ಸೂರ್ಯನ ತಂಗಿಗೆ ಭವಿಷ್ಯದ ನೆನಪಾಯಿತು. ಆಕೆ ಒಪ್ಪಿದಳು ರಾನೆಕ್ ಜೊತೆಗೆ ನರ್ತಿಸುವುದಕ್ಕೆ. ಮತ್ತೆ ದೈತ್ಯರೆಲ್ಲರೂ ಅವರ ನೃತ್ಯವನ್ನು ನೋಡುವುದಕ್ಕೆ ಒಟ್ಟಾದರು. ಆಗ ಒಮ್ಮೆಲೆ ನರಿಯು ಕಿಟಕಿಯಿಂದ ಒಳಗೆ ಜಿಗಿದು ಎಲ್ಲ ಮೇಣಬತ್ತಿಗಳನ್ನು ಆರಿಸಿತು. ಪಡಸಾಲೆಯಲ್ಲಿ ಕತ್ತಲೆಯಲ್ಲಿ ಮುಳುಗಿ ಹೋಯಿತು. ದೈತ್ಯರೆಲ್ಲರೂ ಬೆರಗಾದರೂ ಏನಾಯಿತಂತ. ಪುಟ್ಟ ಬಾಲಕಿಯ ತಲೆಯಲ್ಲಿಯ ತಾರೆ ಅವರಿಗೆ ದಾರಿ ತೋರಿಸಿತು. ರಾನೆಕ್ ಮತ್ತು ಸೂರ್ಯನ ಪುಟ್ಟ ತಂಗಿ ಪಡಸಾಲೆಯಿಂದ ಹೊರಗೆ ಓಡಿದರು. ಮತ್ತೆ ದೈತ್ಯರ ರಾಜ್ಯದಿಂದ ಪಾರಾದರು. ಅವರು ಅರಮನೆಗೆ ತಿರುಗಿ ಬಂದರು. ನೀನಂತೂ ಭವಿಷ್ಯವನ್ನು ಸಾಕಾರ ಮಾಡಿಬಿಟ್ಟೆ. ಧನ್ಯವಾದ. 10 ವರ್ಷಗಳ ನಂತರ ನೀವಿಬ್ಬರು ದೊಡ್ಡವರಾದ ಮೇಲೆ ನನ್ನ ತಂಗಿಯಂತೂ ನಿನ್ನ ಮನೆಗೆ ಬಂದೇ ಬರುತ್ತಾಳೆ. ನಿನ್ನನ್ನು ಇಲ್ಲಿಗೆ ಕರೆದು ತರುತ್ತಾಳೆ. ನೀವಾಗ ಮದುವೆಯಾಗಬಹುದು. ರಾನೆಕ್ ತನ್ನ ದೇಶಕ್ಕೆ ಕೋಳಿಯೊಂದಿಗೆ ತಿರುಗಿ ಬಂದನು. ಬಂಗಾರದ ಪುಚ್ಚವೊಂದನ್ನು ಅದು ಕಳೆದುಕೊಂಡಿತ್ತು. ತನ್ನೆಲ್ಲ ಸಾಹಸವನ್ನು ಅರಸನಿಗೆ ಹೇಳಿದನು. ಏನು, ನೀನು ಮದುವೆ ಆಗುತ್ತೀಯಾ ಸೂರ್ಯನ ತಂಗಿಯನ್ನು ರಾನೆಕ್? ನನಗೆ ಗೊತ್ತಿಲ್ಲ ನಾನು ದೊಡ್ಡವನಾದ ಮೇಲೆ ಆಕೆನ ಪ್ರೀತಿಸ್ತೀನೋ ಇಲ್ಲಂತ. ಅದು ಭವಿಷ್ಯವಾಣಿಯಾಗಿದೆ. ನೀನು ಬಂಗಾರದ ಹೃದಯವುಳ್ಳವನು. ಇಬ್ಬರೂ ಸ್ನೇಹಿತರು ಲವಲವಿಕೆಯಿಂದ ಮಾತಾಡುತ್ತಿದ್ದರು. ಅರಸರಿಗೆ ಬೇಸರವಾಯಿತು. ಕೇವಲ ಅರಸಕುಮಾರ ಮಾತ್ರ ಯೋಗ್ಯನು. ಯಾರು ಮಾಂತ್ರಿಕ ರಹಸ್ಯಮಯವಾಗಿ ಸೂರ್ಯನ ತಂಗಿಯ ಜೊತೆಗೆ ಮದುವೆ ಆಗುವುದಕ್ಕೆ ಅಂದುಕೊಂಡನೋ ಆತ ಮನದಟ್ಟು ಮಾಡಿಕೊಂಡನು. ಮದುವೆಯನ್ನು ಕೆಡಿಸಬೇಕೆಂದುಕೊಂಡು 10 ವರ್ಷಗಳ ನಂತರ ತನ್ನ ರಾಜ್ಯಕ್ಕೆ ಆಕೆ ಬಂದಾಗ 10 ವರ್ಷಗಳು ಗತಿಸಿದವು. ರಾನೆಕ್ ಹಾಗೂ ಅರಸಕುಮಾರ ಬೆಳೆದರು. ಶೂರರಾಗಿ, ಜಾಣರಾಗಿ ಹಾಗೂ ಚೆಲುವರಾಗಿ, ತರುಣರಾಗಿ. ಸೂರ್ಯನ ತಂಗಿ ಬರುವ ದಿನ ಸಮೀಪಿಸಿತು. ಕೊನೆಗೆ ಒಂದು ದಿನ ಅರಸಕುಮಾರ ಹಾಗೂ ರಾನೆಕ್ ಉದ್ಯಾನದಲ್ಲಿ ಗುಂಡು ಹಾರಿಸುವುದನ್ನು ಅಭ್ಯಾಸ ಮಾಡುತ್ತಿದ್ದರು. ಆಕಾಶದಲ್ಲಿ ಬಂಗಾರದ ಹೊಳಪಿನ ಬೆಳಕು ತುಂಬಿಕೊಂಡಿತು. ಅವರು ಮುದುಡಿಕೊಂಡರು. ಆದರೆ ಬೆಳಕು ಇನ್ನೂ ಸ್ವಲ್ಪ ಮಂದವಾದಾಗ ಅವರು ಸ್ವರ್ಣರಥವನ್ನು ನೋಡಿದರು. ಗಾಳಿಯಲ್ಲಿ ಹಾರುತ್ತಾ ಬಂದು ಅರಮನೆಯ ಮುಂದೆ ಇಳಿಯಿತು. ಅದರೊಳಗಿಂದ ಅತ್ಯಂತ ಚೆಲುವೆಯಾದ ತರುಣಿ ಎಂದೂ ನೋಡಿರದಂತಾಕೆ ತಲೆಯಲ್ಲಿ ತಾರೆಯ ಉಳ್ಳಾಕೆ ಇಳಿದು ಬಂದಳು. ರಾನೆಕ್,
ನೋಡಲ್ಲಿ ಸೂರ್ಯನ ಪುಟ್ಟ ತಂಗಿ. ಅರಸಕುಮಾರ ಆಕೆಯ ಕಡೆಗೆ ಓಡಿದ. ತೊತ್ತುಗಳು ಹಾಗೂ ಕಾವಲುಗಾರರ ಜೊತೆ ಆಕೆಯನ್ನು ಅರಮನೆಯೊಳಗೆ ಸ್ವಾಗತಿಸುವುದಕ್ಕೆ. ಅರಸ ಉಬ್ಬುಗಂಟಿಕ್ಕಿದ. ಅಂದರೆ ನೀನೇ ಏನು ರಾನೆಕ್ ದೈತ್ಯರಿಂದ ಬಿಡುಗಡೆ ಮಾಡಿದಂಥ ತರುಣಿ? ಹೌದು. ನನ್ನ ಕ್ಷಮಿಸು, ಆದರೆ ಕಥೆಯನ್ನು ನಾನು ನಂಬಲು ಸಾಧ್ಯವಾಗಲಿಲ್ಲ. ಅಪ್ಪ, ಈ ದೇಶದ ಅರಸನಾಗಿ ಇದು ನನ್ನ ಕರ್ತವ್ಯ, ಸತ್ಯವನ್ನು ಕಂಡುಹಿಡಿಯುವುದು. ನಿನ್ನಂಥ ಬಲಶಾಲಿಯಾದ ತರುಣಿಗೆ ಅದು ಹೇಗೆ ದರಿದ್ರ ಯುವಕ ನಿನ್ನನ್ನು ಬಿಡುಗಡೆ ಮಾಡಲು ಬೇಕಾಯಿತು? ಇದು ಸತ್ಯವೇ ಎಂದು ನೋಡುವುದು ಬೇಕಾಗಿತ್ತು ನನಗೆ. ಆದರೆ ಕಥೆಯ ಅನುಸಾರ ಆಕೆ ಇಲ್ಲಿದ್ದಾಳೆ ಅಪ್ಪ. ಮತ್ತೆಂಥ ಆಧಾರ ಬೇಕು ನಿಮಗೆ? ಇದೆಲ್ಲ ಆಗಿದ್ದು 10 ವರ್ಷಗಳ ಹಿಂದೆ. ಮಹಾಪ್ರಭು, ನಾನದನ್ನು ಹೇಗೆ ಸತ್ಯವೆಂದು ನಿಮಗೆ ಸಿದ್ಧಪಡಿಸಬೇಕು? ನಾನು ನಿನಗೆ 3 ಅಸಾಧ್ಯವಾದ ಕೆಲಸಗಳನ್ನು ಹೇಳುತ್ತೇನೆ. ನೀನವನ್ನು ಮಾಡಿದರೆ ನಾನಾಗ ಒಪ್ಪಿಕೊಳ್ಳುತ್ತೇನೆ. ಮತ್ತವೆಲ್ಲವೂ ಏನಂತ ಹೇಳಿ. 1ನೇಯದು, ನನ್ನ ದೇಶವನ್ನು ಸುತ್ತುವರಿದಂಥ ಸಂಪೂರ್ಣ ಕಾಡನ್ನು ಒಂದೇ ಒಂದು ಇರುಳಲ್ಲಿ ಕಡಿಯಬೇಕು ನೀನು. ಮತ್ತಾಗ ನಾನು ತೃಪ್ತನಾದ ಮೇಲೆ ಪೂರ್ತಿ ಕಡಿದಾದ ನಂತರ ಮತ್ತದನ್ನು ಮುಂದಿನ ರಾತ್ರಿಯಲ್ಲಿ ಮೊದಲಿನಂತೆ ಮಾಡಬೇಕು. ನೀನು ಸೂರ್ಯನ ತಂಗಿಯಾದ್ದರಿಂದ ನೀನದನ್ನು ಖಂಡಿತವಾಗಿ ಮಾಡಿಯೇ ಮಾಡುತ್ತೀಯ. ನಂತರ ನನ್ನ ನಾಡಿನಲ್ಲಿರುವ ಹೊಂಡ, ಕೆರೆ, ಹಳ್ಳ ಎಲ್ಲವನ್ನು ಪೂರ್ತಿಯಾಗಿ ಬತ್ತಿಸಬೇಕು. ಮುಂದಿನ ರಾತ್ರಿ ಎಲ್ಲವನ್ನು ಮತ್ತೆ ತುಂಬಬೇಕು. ಮತ್ತೆ 3ನೇಯದು, ಆಕಾಶದಲ್ಲಿಯ ಎಲ್ಲ ಹಕ್ಕಿಗಳನ್ನು ಸುಟ್ಟು ಬಿಡಬೇಕು. ಮತ್ತೆ ಮರುದಿನ ಅವೆಲ್ಲವನ್ನು ಜೀವಂತಗೊಳಿಸಬೇಕು. ಅಪ್ಪ, ಅದು ಕ್ರೂರತನವಾಗಿದೆ. ನಾನು ಕೇಳುತ್ತಿದ್ದೇನೆ, ಮತ್ತೆ ಅವೆಲ್ಲವನ್ನು ಇದ್ದ ಹಾಗೆ ಮಾಡು ಅಂತ, ಅಲ್ಲವೇ? ನಾನ್ ನಿಮ್ಮ ದೇಶದ ಒಂದು ಭಾಗವಾಗಿಲ್ಲ. ಆದ್ದರಿಂದ ನಾನು ನಿಮ್ಮ ಹೇಳಿಕೆಯಂತೆ ನಡೆಯುವುದಿಲ್ಲ ಮಹಾಪ್ರಭು. ಆದರೆ ರಾನೆಕ್ ನನ್ನ ನಾಡಿನ ಭಾಗವಾಗಿದ್ದಾನೆ. ಮತ್ತೆ ನೀನು ಆತನನ್ನು ಕರೆದುಕೊಂಡು ಹೋಗುವ ಹಾಗಿಲ್ಲ, ನಾನು ಒಪ್ಪಿಗೆ ನೀಡುವ ತನಕ. ಯಾವ ಪ್ರಕಾರದ ಅರಸರು ನೀವು? ಯಾವ ಅರಸರು ತಮ್ಮ ಅರಣ್ಯಗಳನ್ನು ಕಡಿಯುವುದಕ್ಕೆ ಬಿಡೋದಿಲ್ಲ, ಹೊಂಡಗಳ ಬತ್ತಿಸಿ ಹಕ್ಕಿಗಳನ್ನು ಕೊಲ್ಲಿಸುವುದಿಲ್ಲ? ನಾನು ಕೇಳುತ್ತಿದ್ದೇನೆ, ಅವೆಲ್ಲವನ್ನು ಮೊದಲಿನಂತೆ ಮಾಡುವುದಕ್ಕೆ, ಅಲ್ಲವೇ? ಆದರೆ ಅವರೆಲ್ಲ ಅನುಭವಿಸುವ ನೋವಿನ ಬಗ್ಗೆ ಏನು? ಗಿಡಗಳನ್ನು ಕಡಿಯುವಾಗ, ಹೊಂಡಗಳನ್ನು ಪೂರ್ತಿ ಬತ್ತಿಸಿದಾಗ ಮತ್ತು ಹಕ್ಕಿಗಳ ರೆಕ್ಕೆಗಳನ್ನು ಕತ್ತರಿಸಿದಾಗ ನೀವು ಅದು ಹೇಗೆ ಬೇಕಂತಲೇ ನೋವುಂಟು ಮಾಡುತ್ತೀರಿ ಯಾರಿಗಾದರೂ ಈ ಪ್ರಕಾರವಾದಾಗ? ನಾನು ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡುತ್ತೇನೆ, ಆದರೆ ನನ್ನ ರೀತಿಯಲ್ಲಿ. ಈ ಅರಮನೆಯಲ್ಲಿಯ ಎಲ್ಲ ಕಟ್ಟಿಗೆ ವಸ್ತುಗಳನ್ನು ತುಂಡು ತುಂಡಾಗಿ ಮಾಡುತ್ತೇನೆ. ಮತ್ತೆ ಅರಮನೆಯು ತನ್ನಷ್ಟಕ್ಕೆ ತಾನೇ ಸುಟ್ಟು ಹೋಗುತ್ತೆ. ಮತ್ತೆ ಜೀವಂತ ಅಲ್ಲದ ಹಕ್ಕಿಗಳು ಅರಮನೆಯಲ್ಲಿಯೂ ಜೀವಂತವಾಗಿಲಿ. ನಿಲ್ಲಿಸು, ನಿಲ್ಲಿಸು! ನಾನು ನಿಮ್ಮ ಬೇಡಿಕೆಯನ್ನೇ ಈಡೇರಿಸುತ್ತಿದ್ದೇನೆ ಮಹಾಪ್ರಭು. ನನ್ನ ಅರಮನೆಯನ್ನು ಹಾಳು ಮಾಡಬೇಕು? ದಯವಿಟ್ಟು ನಿಲ್ಲಿಸು, ನಿನ್ನ ನಂಬುತ್ತೇನೆ. ನನಗೇನು ಚಿಂತೆ ಇಲ್ಲ, ನೀವು ನಂಬಿದರೆ. ಸೂರ್ಯ ನಿಸರ್ಗವನ್ನು ಪೋಷಿಸುತ್ತಾನೆ, ಹಾಳು ಮಾಡುವುದಿಲ್ಲ. ಈಗಂತೂ ನೀವು ಮಹಾಸ್ವಾರ್ಥಿಗಳು, ದುರಹಂಕಾರಿಗಳು ಅನ್ನೋದು ಸಿದ್ಧವಾಗಿ ಹೋಗಿಬಿಟ್ಟಿದೆ ಮಹಾಪ್ರಭುಗಳೇ. ನಿಲ್ಲು, ನಾನು ನಿನ್ನಲ್ಲಿ ಕ್ಷಮೆ ಕೇಳಿಕೊಳ್ಳುತ್ತೇನೆ. ನನ್ನ ತಂದೆಯವರ ಪರವಾಗಿ ದಯವಿಟ್ಟು ನಿಲ್ಲಿಸು. ನಾವೀಗ ಹೋಗೋಣವೇ? ಇಲ್ಲ, ನೀವಿನ್ನು ದೇಶದ ಕಾನೂನಿಗೆ ಬದ್ಧರಾಗಿದ್ದೀರಿ. ನನ್ನನ್ನು ಕ್ಷಮಿಸು, ನೀನು ಹೋಗುವುದಕ್ಕೆ ಪರವಾನಗಿ ಕೊಡುತ್ತೇನೆ. ನನ್ನನ್ನು ಕ್ಷಮಿಸಿ ಬಿಡು ರಾನೆಕ್. ಮತ್ತೆ ಪ್ರಿಯೆ, ನಿಮ್ಮ ಸಿಟ್ಟು ಸಹಜವಾದದ್ದು, ನ್ಯಾಯಸಮ್ಮತಿಯುಳ್ಳದ್ದು. ನಿಮಗೆ ಶುಭ ಕೋರುತ್ತೇನೆ. ನಿಮ್ಮ ಜೊತೆಯಾದ ಜೀವನ ಸೊಗಸಾಗಿರಲಿ, ಒಂದು ಕ್ಷಣವೂ ಬಿಟ್ಟಿರದಂತೆ ಇರಿ. ನನಗೆ ಭವಿಷ್ಯದ ಬಗ್ಗೆ ಗೊತ್ತಿದೆ, ಆದರೆ ಯಾರೋ ಹೇಳಿದ್ದಾರೆಂದು ನಾವು ಮದುವೆ ಮಾಡಿಕೊಳ್ಳಬೇಕೇನೋ? ಇಲ್ಲ, ನನ್ನ ನಾಡಿಗೆ ಬನ್ನಿ. ಮತ್ತಾಗ ನೀವು ಮದುವೆ ಆಗೋದಕ್ಕೆ ಇಷ್ಟಪಟ್ಟರೆ ಮದುವೆ ಆಗೋಣ. ಆಗ ಮಾತ್ರ ನಾವು ಯೋಚಿಸೋಣ. ಈ ಭವಿಷ್ಯವಾಣಿ ನಿಜವಾಗಿದೆ ಎಂದು ನಾವಿಬ್ರು ಪ್ರೀತಿಸೋಣ. ಹೌದು, ಅದರಂತೆಯೇ ನಾನೂ ಕೂಡ ಯೋಚಿಸುತ್ತಿದ್ದೇನೆ. ಹೀಗೆ ರಾನೆಕ್ ಹಾಗೂ ಸೂರ್ಯನ ಸಣ್ಣ ತಂಗಿ ತಮ್ಮ ರಾಜ್ಯಕ್ಕೆ ಮರಳಿದರು. ಆಕೆ ಸ್ವರ್ಣರಥದಲ್ಲಿ. ಕ್ರಮೇಣ ಅವರು ಮದುವೆಯಾದರೋ ನಮಗೆ ಗೊತ್ತಿಲ್ಲ. ಆದರೆ ಖರೇನ ಅವರು ಈ ದೇಶದ ಅರಸನಿಗೆ ಪಾಠವನ್ನು ಕಲಿಸಿದರು. ಅದನ್ನಾತ ಎಂದೂ ಮರೆಯುವುದಿಲ್ಲ.
ತನ್ನ ಅಹಂಕಾರವನ್ನು ಬಿಟ್ಟುಕೊಟ್ಟ ಮತ್ತು ಸ್ವಾರ್ಥವನ್ನು ತ್ಯಜಿಸಿದ. ತನ್ನ ಮಗನ ನೆರವಿನಿಂದ ಆ ದೇಶದ ಜನರು ನಂತರ ಅವರೆಲ್ಲರೂ ನೆಮ್ಮದಿಯ ಜೀವನ ಸಾಗಿಸಿದರು.